ಪ್ರಶ್ನೆ 1. 2025ರ ಯುಎಸ್ಎ ಓಪನ್ ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್. ಪ್ರಶ್ನೆ 2. 243 ಎಚ್ ವಿಧಿಯು ಈ ಕೆಳಗಿನ ಯಾವ ಹೇಳಿಕೆಗಳಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವಿಧಿ 243 ಎಚ್ ಬಂದ್ಬಿಟ್ಟು ಇದು ತೆರಿಗೆಗಳನ್ನು ವಿಧಿಸಲು, ಸಂಗ್ರಹಿಸಲು ಮತ್ತು ಸ್ವಾಧೀನಪಡಿಸಿಕೊಳ್ಳಲು ಯೋಗ್ಯವಾಗಿದೆ. ಪ್ರಶ್ನೆ 3. ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯ ವಾಕ್ಯವೇನು? ಸರಿಯಾದ ಉತ್ತರ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ. ಪ್ರಶ್ನೆ 4. ಡಿ ಸಿಂಡ್ರೋಮ್ ಎಂದು ಕರೆಯಲ್ಪಡುವ ನಿಯಾಸಿನ್ ವಿಟಮಿನ್ ಬಿ3 ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ? ಸರಿಯಾದ ಉತ್ತರ ಪೆಲೆಗ್ರಾ. ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಕಿಶ್ತ್ವಾರ ರಾಷ್ಟ್ರೀಯ ಉದ್ಯಾನವನವು ಭಾರತದ ಈ ಕೆಳಗಿನ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 6. ಸಾಂಪ್ರದಾಯಿಕ ಭವ್ಯ ಕಲೆ ಮತ್ತು ಪಾಕ ಪದ್ಧತಿಗೆ ವ್ಯಾಪಕವಾಗಿ ಹೆಸರುವಾಸಿಯಾದ ಭೂಟಿಯಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಸಿಕ್ಕಿಂ. ಪ್ರಶ್ನೆ 7. ಪರಿಸರ ಮೇಲ್ವಿಚಾರಣೆಗಾಗಿ ಯಾವ ಇಲಾಖೆ ಸಂಸ್ಥೆಯು 6 ಕಿಲೋಮೀಟರ್ ರೆಸಲ್ಯೂಷನ್ ಉಪಗ್ರಹವನ್ನು ಉಡಾವಣೆ ಮಾಡಿತು? ಸರಿಯಾದ ಉತ್ತರ ಬಂದ್ಬಿಟ್ಟು DRDO ಅಂತ ಹೇಳ್ಬೋದು. ಪ್ರಶ್ನೆ 8. 2025ರ ಐಸಿಸಿ ಅಂಡರ್ 19 ಮಹಿಳಾ T20 ವಿಶ್ವಕಪ್ನಲ್ಲಿ ಯಾವ ಪ್ರಶಸ್ತಿ ಪಡೆದುಕೊಂಡಿತ್ತು ಮತ್ತು ಫೈನಲ್ ಅಲ್ಲಿ ಯಾವ ತಂಡವನ್ನು ಸೋಲಿಸಿತು? ಸರಿಯಾದ ಉತ್ತರ ಭಾರತ ತಂಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಮಾಮಲ್ಲಪುರಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಮಾಮಲ್ಲಪುರಂ ಬಂದ್ಬಿಟ್ಟು ಇದು ತಮಿಳುನಾಡು ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 10. ಯಾವ ಕ್ರೀಡೆಯು ಅತಿ ಹೆಚ್ಚು ಅರ್ಜುನ್ ಪ್ರಶಸ್ತಿ ಪುರಸ್ಕೃತರನ್ನು ಹೊಂದಿದೆ? ಸರಿಯಾದ ಉತ್ತರ ಅಥ್ಲೆಟಿಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. 2025ರ ಮಹಿಳಾ ವಿಶ್ವಕಪ್ ಯಾರ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯಿತು ಫ್ರೆಂಡ್ಸ್. ಪ್ರಶ್ನೆ 12. ಚೆಸ್ ಆಟಗಾರ ಡಿ ಗುಕೇಶ್ ಹೊರತುಪಡಿಸಿ ಅರ್ಜುನ್ ಪ್ರಶಸ್ತಿ ಯಾರು ಪಡೆದಿದ್ದಾರೆ? ಸರಿಯಾದ ಉತ್ತರ ವಂತಿಕಾ ಅಗರ್ವಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. 2025ರಲ್ಲಿ ಭಾಷಾ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಸರಿಯಾದ ಉತ್ತರ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಗಣ್ಯ ವ್ಯಕ್ತಿಗಳಾದ LK ಅಡ್ವಾಣಿ, ಕರ್ಪೂರಿ ಠಾಕೂರ್, PV ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್, MS ಸ್ವಾಮಿನಾಥನ್ ಅವರಿಗೆ ಮರಣೋತ್ತರವಾಗಿ ನೀಡಲಾಯಿತು ಫ್ರೆಂಡ್ಸ್. ಪ್ರಶ್ನೆ 14. ನರೇಂದ್ರ ಮೋದಿ ಯಾವ ದೇಶಕ್ಕೆ ಭೇಟಿ ನೀಡಿದರು? ಸರಿಯಾದ ಉತ್ತರ ಭೂತಾನ್ ದೇಶಕ್ಕೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭೇಟಿಗೆ ನೀಡಿದ್ದರು ಫ್ರೆಂಡ್ಸ್. ಪ್ರಶ್ನೆ 15. ಇತ್ತೀಚೆಗೆ ಭಾರತದ 3ನೇ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತ್ರಿಪುರಾ ರಾಜ್ಯ. ಮೊದಲನೇ ರಾಜ್ಯ ಬಂದ್ಬಿಟ್ಟು ಮಿಜೋರಾಂ ನೋಡಿ ಫ್ರೆಂಡ್ಸ್. ಪ್ರಶ್ನೆ 16. ಪ್ರಚಲಿತ ವಿದ್ಯಮಾನಗಳಲ್ಲಿ ಅಂದ್ರೆ ಕ್ರೀಡೆಗಳಲ್ಲಿ 3 ಪ್ರಶ್ನೆಗಳನ್ನು ಈ RRB ಗ್ರೂಪ್ ಡಿ ಶಿಫ್ಟ್ 1 ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 17. ಅಸ್ತಮಾದಿಂದ ಯಾವ ಅಂಗಗಳು ಪರಿಣಾಮ ಬೀರುತ್ತವೆ? ಶ್ವಾಸಕೋಶಗಳು ಮತ್ತು ಅವುಗಳ ವಾಯು ಮಾರ್ಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಶ್ನೆ 18. ಗುರುತ್ವಾಕರ್ಷಣೆಯ ಬಲದ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ಫ್ರೆಂಡ್ಸ್, ಸೈನ್ಸ್ ಮೇಲೆ. ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ 19. ಸ್ಕ್ಯಾಟರಿಂಗ್ ಮೂಲಕ ಅಂದ್ರೆ ಸ್ಕ್ಯಾಟರಿಂಗ್ ಮೇಲೆ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಫ್ರೆಂಡ್ಸ್. 20 ಬಂದ್ಬಿಟ್ಟು ಪ್ರತಿಬಿಂಬದ ಅಂದ್ರೆ ಮಿರರ್ ಇಮೇಜ್ ಮೇಲೆ ಇಲ್ಲಿ ಪ್ರಶ್ನೆಯನ್ನ ಸೈನ್ಸ್ ಮೇಲೆ ಕೇಳಿದ್ದಾರೆ ಫ್ರೆಂಡ್ಸ್. ಇನ್ನು 21 ಬಂದ್ಬಿಟ್ಟು ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಗೆ ಯಾವ ಅಂಗಾಂಶ ಕಾರಣವಾಗಿದೆ? ಸರಿಯಾದ ಉತ್ತರ ಪ್ಯಾರೆನ್ಚೇಮಾ ಬಂದ್ಬಿಟ್ಟು ಇದು ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆಗೆ ಸಹಾಯಕವಾಗಿದೆ. ಪ್ರಶ್ನೆ 22. DNA ಮೇಲೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಮುಖ್ಯವಾಗಿ ಫ್ರೆಂಡ್ಸ್, ಆದ ಕಾರಣ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 23. ಮೈಟೋಕಾಂಡ್ರಿಯಾ ಹೊಂದಿರುವ ಕೋಶ ಯಾವುದು? ಮೈಟೋಕಾಂಡ್ರಿಯಾಗಳು ಜೀವಕೋಶಗಳಿಂದ ಕಂಡುಬರುವ ಪ್ರಮುಖ ಅಂಗಕಗಳಾಗಿವೆ ಮತ್ತು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 24. ಲೆನ್ಸ್ ಪ್ರಾಬ್ಲಮ್ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಅಂದ್ರೆ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ಮೇಲೆ 2 ಪ್ರಶ್ನೆಯನ್ನ ಕೇಳಿರ್ತಾರೆ, ದಯವಿಟ್ಟು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಮ್ಯಾಪ್ಸ್ ಬಂದ್ಬಿಟ್ಟು ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಬಂದ್ಬಿಟ್ಟು ಸಂಭವನೀಯತೆಯ ಮೇಲೆ ಎಷ್ಟು ಪ್ರಶ್ನೆಯನ್ನ ಕೇಳಿದಾರಪ್ಪ ಅಂತಂದ್ರ 1 ಪ್ರಶ್ನೆಯನ್ನ ಕೇಳಿದ್ದಾರೆ ಫ್ರೆಂಡ್ಸ್. ಇನ್ ಮುಂದೆ ಗ್ರೂಪ್ ಡಿ ಪ್ರಶ್ನೋತ್ತರಗಳು ಅಂದ್ರೆ ಶಿಫ್ಟ್ ವೈಸ್ ಪ್ರಶ್ನೋತ್ತರ ಬಗ್ಗೆ ವಿಡಿಯೋ ಮಾಡ್ತೇನೆ ಫ್ರೆಂಡ್ಸ್. ಆದ ಕಾರಣ ದಿನಾಲು ಬಂದ್ಬಿಟ್ಟು ನಮ್ಮ ವಿಡಿಯೋವನ್ನ ವೀಕ್ಷಿಸಿ ಫ್ರೆಂಡ್ಸ್ ಮತ್ತು ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಕ್ಷೇತ್ರ ಮಾಪನದ ಮೇಲೆ 2 ಪ್ರಶ್ನೆಯನ್ನ ಕೇಳಿರ್ತಾರೆ.
ಮೂರನೇದು ಬಂದ್ಬಿಟ್ಟು ತ್ರಿಕೋನಮಿತಿ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ನಾಲ್ಕನೇದು ಬಂದ್ಬಿಟ್ಟು ಶೇಕಡಾವಾರು ಮೇಲೆ 4 ಪ್ರಶ್ನೆಯನ್ನ ಕೇಳ್ತಾರೆ ಫ್ರೆಂಡ್ಸ್. ಐದನೇದು ಬಂದ್ಬಿಟ್ಟು ಲಾಭ ಮತ್ತು ನಷ್ಟದ ಮೇಲೆ 2 ಪ್ರಶ್ನೆಯನ್ನ ಕೇಳಿರ್ತಾರೆ. ಅದೇ ರೀತಿಯಾಗಿ SI ಮತ್ತು CI ಮೇಲೆ 2 ಪ್ರಶ್ನೆಯನ್ನ ಕೇಳಿರ್ತಾರೆ. ಪ್ರಶ್ನೆ 7 ಅಂದ್ರೆ 7ರ ಮೇಲೆ ಅಂದ್ರೆ 7 ಬಂದ್ಬಿಟ್ಟು ಸಂಖ್ಯೆ ವ್ಯವಸ್ಥೆ ಅಂದ್ರೆ ನಂಬರ್ ಸಿಸ್ಟಮ್ ಮೇಲೆ ಇಲ್ಲಿ 2 ಪ್ರಶ್ನೆಯನ್ನ ಕೇಳಿರ್ತಾರೆ. 8ನೇದು ಬಂದ್ಬಿಟ್ಟು ಸರಳೀಕರಣದ ಮೇಲೆ ಅಂದ್ರೆ ಸಿಂಪ್ಲಿಫಿಕೇಶನ್ ಮೇಲೆ 2 ಪ್ರಶ್ನೆಯನ್ನ ಕೇಳಿರ್ತಾರೆ ಫ್ರೆಂಡ್ಸ್. ಮತ್ತು ಇನ್ನೂ ಎಷ್ಟು ಪ್ರಶ್ನೆಗಳನ್ನ ಕೇಳಿದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. 9ನೇದು ಬಂದ್ಬಿಟ್ಟು ರೈಲುಗಳ ಮೇಲೆ 1 ಪ್ರಶ್ನೆಯನ್ನ ಕೇಳಿರ್ತಾರೆ. ಈ RRB ಗ್ರೂಪ್ ಡಿ ಬಂದ್ಬಿಟ್ಟು ಇದು 1 ತಿಂಗಳು 16 ದಿವಸ ಇದೆ ಫ್ರೆಂಡ್ಸ್. ಆದ ಕಾರಣ ಈ ಎಲ್ಲಾ ಶಿಫ್ಟ್ಗಳ ಪ್ರಶ್ನೋತ್ತರಗಳ ಮೇಲೆ ನಿಮಗೆ ಪ್ರಶ್ನೆಯನ್ನು ಡೈಲಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆದ ಕಾರಣ ದಿನಾಲೂ ನಮ್ಮ ವಿಡಿಯೋನ ವೀಕ್ಷಿಸಿ ಫ್ರೆಂಡ್ಸ್. ಪ್ರಶ್ನೆ 10 ಪೈಪ್ಗಳು ಮತ್ತು ಟ್ಯಾಂಕ್ಗಳ ಮೇಲೆ 1 ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿಯಾಗಿ 11 ಬಂದ್ಬಿಟ್ಟು ಅನುಪಾತದ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. ವಯಸ್ಸಿನ ಮೇಲೆ ಅಂದ್ರೆ ಏಜ್ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. ಅದೇ ರೀತಿಯಾಗಿ 13 ಸಮಯದ ಕಾರ್ಯಗಳ ಮೇಲೆ 1 ಪ್ರಶ್ನೆಯನ್ನ ಕೇಳಿರ್ತಾರೆ. ಅದೇ ರೀತಿಯಾಗಿ ರೀಸನಿಂಗ್ ಮೇಲೆ ಎಷ್ಟು ಪ್ರಶ್ನೆಯನ್ನ ಕೇಳಿರ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. 1 ಬಂದ್ಬಿಟ್ಟು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ ಎಷ್ಟು ಪ್ರಶ್ನೆಯನ್ನು ಕೇಳಿದಾರಪ್ಪ ಅಂದ್ರ 3 ಪ್ರಶ್ನೆಯನ್ನು ಕೇಳಿರ್ತಾರೆ. ಅದೇ ರೀತಿಯಾಗಿ 2 ಬಂದ್ಬಿಟ್ಟು ಕನ್ನಡಿ ಚಿತ್ರ ಅಂದ್ರೆ ಮಿರರ್ ಇಮೇಜ್ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. ಗಣಿತದ ಕಾರ್ಯಾಚರಣೆ ಅಂದ್ರೆ ಮ್ಯಾಥಮೆಟಿಕಲ್ ಆಪರೇಷನ್ ಮೇಲೆ 3 ಪ್ರಶ್ನೆಯನ್ನ ಕೇಳಿರ್ತಾರೆ. 4 ಬಂದ್ಬಿಟ್ಟು ಕಾಣೆಯಾದ ಸಂಖ್ಯೆ ಮೇಲೆ 2 ಪ್ರಶ್ನೆಯನ್ನ ಕೇಳಿರ್ತಾರೆ. 5ನೇದು ಬಂದ್ಬಿಟ್ಟು ಕ್ಯಾಲೆಂಡರ್ ಮೇಲೆ 1 ಪ್ರಶ್ನೆಯನ್ನ ಕೇಳಿರ್ತಾರೆ. 6ನೇದು ಬಂದ್ಬಿಟ್ಟು ರಕ್ತ ಸಂಬಂಧ ಅಂದ್ರೆ ಬ್ಲಡ್ ರಿಲೇಷನ್ ಮೇಲೆ 3 ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. 7ನೇದು ಬಂದ್ಬಿಟ್ಟು ಸಾದೃಶ್ಯದ ಮೇಲೆ 5 ಪ್ರಶ್ನೆಯನ್ನ ಕೇಳಿರ್ತಾರೆ ಫ್ರೆಂಡ್ಸ್. 8ನೇದು ಬಂದ್ಬಿಟ್ಟು ಸಂಖ್ಯೆ ಸರಣಿ ಮೇಲೆ 2 ಪ್ರಶ್ನೆಯನ್ನ ಕೇಳಿರ್ತಾರೆ. ಇನ್ನು ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ರೀಸನಿಂಗ್ ಅಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ದಾಳಗಳ ಮೇಲೆ 1 ಪ್ರಶ್ನೆಯನ್ನ, ಆಸನದ ವ್ಯವಸ್ಥೆ ಅಂದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಇಲ್ಲಿ 4 ಪ್ರಶ್ನೆಯನ್ನ ಕೇಳಿದ್ದಾರೆ ಫ್ರೆಂಡ್ಸ್. ಸೀಟಿಂಗ್ ಅರೇಂಜ್ಮೆಂಟ್ ಸ್ವಲ್ಪ ನೋಡಿಕೊಳ್ಳಿ ಫ್ರೆಂಡ್ಸ್. ಅಂದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ 4 ಪ್ರಶ್ನೆಯನ್ನು ಕೇಳಿರ್ತಾರೆ. ಅದೇ ರೀತಿಯಾಗಿ 11 ಬಂದ್ಬಿಟ್ಟು ಹೇಳಿಕೆ ತೀರ್ಮಾನಗಳ ಮೇಲೆ 1 ಪ್ರಶ್ನೆಯನ್ನ ಕೇಳಿರುತ್ತಾರೆ. 12 ಬಂದ್ಬಿಟ್ಟು ಗಡಿಯಾರದ ಮೇಲೆ 1 ಪ್ರಶ್ನೆ ಕೇಳಿದ್ದಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ